ಮನೇಲಿರುವಂಥ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಮ್ಯಾನೇಜ್ ಮಾಡೋದ್ರ ಜೊತೆಗೆ ಕೆಲಸದಲ್ಲಿರುವಂಥ ನನ್ನ ಟಾಸ್ಕ್ನ ಫುಲ್ಫಿಲ್ ಮಾಡ್ತಾ ನನ್ನ ಪ್ಯಾಷನ್ ಕಡೆ ಗಮನ ಕೊಡಬೇಕು. ಇವೆಲ್ಲದನ್ನು ಮ್ಯಾನೇಜ್ ಮಾಡಬೇಕು ಅಂತಂದರೆ ಸಂಡೇಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವಾರ ಪೂರ್ತಿ ನಾನು ಹ್ಯಾಸಲ್ ಫ್ರೀಯಾಗಿ, ಸ್ಟ್ರೆಸ್ ಫ್ರೀಯಾಗಿ, ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರಬೇಕು ನನ್ನ ರೊಟೀನ್ ಅಂತಂದರೆ ಈ ಸಂಡೇಸ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಯೂಶಲಾಗಿ ನನ್ನ ಸಂಡೇಸ್ ರೀಸೆಟ್, ರಿಲ್ಯಾಕ್ಸ್ ಆ್ಯಂಡ್ ರೀಚಾರ್ಜ್ ಆಗಿರುತ್ತೆ. ಸೊ ಬನ್ನಿ ನನ್ನ ಸಂಡೇ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯೂಶಲಾಗಿ ಸಂಡೇ ಮಾರ್ನಿಂಗ್ಸ್ ಪೀಸ್ಫುಲ್ ಮಾರ್ನಿಂಗ್ಸ್ ಆಗಿರುತ್ತೆ. ಗಡಿಯಾರನೇ ನೋಡ್ತಾ ಬೇಗ ಬೇಗ ಕೆಲಸ ಮಾಡಬೇಕು, ಬೇಗ ಬೇಗ ತಿಂಡಿ ಮಾಡಬೇಕು ಅಥವಾ ಯಾವುದೇ ತರಹದ ಸ್ಟ್ರೆಸ್ ಅಂತ ಇರೋದಿಲ್ಲ. ಯೂಶಲಾಗಿ ನನ್ನ ಸಂಡೇ ಮಾರ್ನಿಂಗ್ಸ್ ಬಿಸಿ ಕಾಫಿ ಜೊತೆ ಮೀ ಟೈಮ್ ಆಗಿರುತ್ತೆ. ಸ್ವಲ್ಪ ಮೀ ಟೈಮ್ನ ಸ್ಪೆಂಡ್ ಮಾಡಿ ನನ್ನ ಸಂಡೆಯ ಮೊದಲನೇ ಕೆಲಸ ಅಂತಂದರೆ ಪ್ಲ್ಯಾಂಟ್ ಕೇರ್. ನನ್ನ ವೀಡಿಯೋಸ್ ನೋಡೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಸಾಕಷ್ಟು ಗಿಡಗಳನ್ನ ಕಿಚನಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಕಾರಣ ಇಲ್ಲಿ ಲೈಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅಡುಗೆ ಮಾಡುವಾಗ ಗ್ರೀನರಿನ ನೋಡ್ತಾ ಇದ್ದರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆ್ಯಂಡ್ ರಿಫ್ರೆಶ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಪ್ಲ್ಯಾಂಟ್ಸ್ ಎಲ್ಲ ಹೆಲ್ದಿಯಾಗಿ ಫ್ರೆಶ್ ಆಗಿ ಬೆಳೀತಾ ಇದೆ ಅಂತಂದರೆ ಅದ್ರ ಹಿಂದೆ ಇರೋವಂಥ ರೆಸ್ಪಾನ್ಸಿಬಿಲಿಟಿ ಕೂಡ ಅಷ್ಟೇ ಭಾರವಾಗಿರುತ್ತೆ. ಪ್ಲ್ಯಾಂಟ್ನ ನೋಡ್ಕೊಳ್ಳೋದು ತುಂಬಾ ಈಸಿ ಕೆಲಸ ಅಂತೂ ಖಂಡಿತವಾಗ್ಲೂ ಅಲ್ಲ. ಮೊದಲನೇದಾಗಿ ನಾನು ನೀರು ಹಾಕಬೇಕಾದ್ರೆ ಸಾಯಿಲ್ ಚೆಕ್ನ ಮಾಡ್ತೀನಿ. ಮಣ್ಣು ಅಥವಾ ಸಾಯಿಲ್ ವೆಟ್ ಆಗಿದ್ದರೆ, ಮಾಯ್ಶ್ಚರ್ ಆಗಿದ್ದರೆ ನಾನು ನೀರು ಹಾಕೋದಕ್ಕೆ ಹೋಗೋದಿಲ್ಲ. ಆಗಾಗ ನಾವು ಪಾಟಲ್ಲಿರುವಂಥ ಸಾಯಿಲ್ ಕ್ವಾಂಟಿಟಿ ಏನಿರುತ್ತೆ ಅದನ್ನು ಕೂಡ ಚೆಕ್ ಮಾಡ್ತಾ ಇರಬೇಕು. ಪ್ಲ್ಯಾಂಟ್ ಬೆಳೀತಾ ಬೆಳೀತಾ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಾನು ಯೂಶಲಾಗಿ ವರ್ಮಿ ಕಂಪೋಸ್ಟ್ ಆ್ಯಂಡ್ ಕೋಕೋಪೀಟ್ ಇವೆರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀನಿ. ಆಗ ಪ್ಲ್ಯಾಂಟ್ಸ್ ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತೆ. ನರ್ಸರಿಯಿಂದ ನಾನು ಗಿಡಗಳನ್ನ ಯಾವ ಪಾಟಲ್ಲಿ ತಂದಿದ್ದೀನೋ ಅದೇ ಪಾಟಲ್ಲಿ ಬೆಳೆಸ್ತಾ ಇರ್ತೀನಿ. ಯಾವುದೇ ಪ್ಲಾಂಟರ್ಗೆ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿಲ್ಲ. ಕಾರಣ ಈ ಥರ ಈಸಿಯಾಗಿ ರಿಮೂವ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನೆಲ್ಲ ಆ್ಯಡ್ ಮಾಡಿ ಅದೆಲ್ಲ ಡ್ರೈನ್ ಆಗಿದ ನಂತರ ನಾವು ಪ್ಲಾಂಟರ್ಗೆ ಶಿಫ್ಟ್ ಮಾಡ್ಕೋಬೋದು. ಗಿಡಗಳನ್ನ ಬೆಳೆಸ್ಕೋಬೇಕು ಅಂತ ಆಸೆ ಇದ್ದರೆ ಯಾವ ಗಿಡಗಳಿಂದ ಶುರು ಮಾಡ್ಕೋಬೇಕು ಅಂತ ನನ್ನನ್ನು ಕೇಳಿದ್ರೆ ಫಸ್ಟ್ ನಾನು ಸಜೆಸ್ಟ್ ಮಾಡೋದು ಮನಿ ಪ್ಲ್ಯಾಂಟ್. ವೆರಿ ಈಸಿ, ಇಂಡೋರ್ ಪ್ಲ್ಯಾಂಟ್ ಆಗಿರುತ್ತೆ. ಇಂಡೋರ್ ಅಂತ ಅಂದಿದ ತಕ್ಷಣ ಲೈಟ್ ತುಂಬ ಕಡಿಮೆ ಬೇಕು ಅಂತ ಇಲ್ಲ, ಖಂಡಿತವಾಗ್ಲೂ ಲೈಟ್ ಇರಲೇಬೇಕು, ಆಗಲೇ ಗಿಡಗಳು ಬೆಳೆಯೋದು. ಆ್ಯಂಡ್ ಅದರ ನಂತರ ನೀವು ಸ್ನೇಕ್ ಪ್ಲ್ಯಾಂಟ್ ಆ ಥರ ಶುರು ಮಾಡ್ಕೋಬೋದು. ಯೂಶಲಾಗಿ ಕಟ್ಟಿಂಗ್ಸ್ನ ಈ ಥರ ಬಾಟಲ್ಸಲ್ಲಿ ಅಥವಾ ಯಾವುದಾದ್ರೂ ಜಾರ್ಸ್ ಇದ್ದರೆ ಅದರಿಂದ ಶುರು ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ ಪ್ಲ್ಯಾಂಟ್ ಕೇರ್ ಅಥವಾ ಗಾರ್ಡನಿಂಗ್ ಹೇಗೆ ಮಾಡೋದು ಅಂತ. ನಾನು ತುಂಬಾ ಬಿಗ್ನರ್ ಆಗಿದ್ದೆ, ಅದರ ಜೊತೆ ಬೆಳೀತಾ ಅದರ ಜೊತೆ ಕಲಿತಾ ಇಷ್ಟು ಮಟ್ಟಿಗೆ ಬಂದಿದ್ದೀನಿ. ಗಿಡಗಳಿಗೆ ನೀರು ಎಷ್ಟು ಮುಖ್ಯ ಆಗಿರುತ್ತೋ ಸನ್ ರೈಸ್ ಅಥವಾ ಸನ್ ಬಾತ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಎಲ್ಲಿ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಬೆಳಕು ಅಥವಾ ಸೂರ್ಯನ ಕಿರಣಗಳು ಬೀಳುತ್ತೋ ಅಲ್ಲಿ ಗಿಡಗಳನ್ನೆಲ್ಲ ಇಟ್ಟು 1 hour ಅಷ್ಟು ಇಟ್ಟರೆ ಸಾಕು, ನಿಮಗೆ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಇದು ನನ್ನ ರೀಸೆಂಟ್ ಎಡಿಷನ್, ತುಂಬಾ ಬ್ಯೂಟಿಫುಲ್ ಅಂತ ಅನಿಸ್ತು. ಸೊ ತೊಗೊಬಂದಿದ್ದೀನಿ, ಹೇಗೆ ಬೆಳೆಯುತ್ತೆ ಏನೋ ಅಂತ. ಇದ್ರ ಜೊತೆ ಜರ್ನಿನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಟಾಸ್ಕ್ ಲಾಂಡ್ರಿ. ಸ್ಕೂಲಿಗೆ ಬೇಕಾಗುವಂಥ ಯೂನಿಫಾರ್ಮ್ಸ್ ಅಥವಾ ಕೆಲಸಕ್ಕೆ ಹೋಗಬೇಕಾಗಿರುವಂಥ ಬಟ್ಟೆಗಳನ್ನೆಲ್ಲನೂ ನಾನು ಯೂಶಲಾಗೆ ಸಂಡೇನೇ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಐರನ್ಗೆ ಏನೇನು ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಆ್ಯಂಡ್ ನಾನು ವೇರ್ ಮಾಡುವಂಥ ಆಫೀಸ್ ವೇರ್ ಕುರ್ತಾ ಸೆಟ್ಸ್ ಏನಿರುತ್ತೆ ಅದು ಲೈಟಾಗೆ ನಾನೇ ವಾಶ್ ಮಾಡ್ಕೊತೀನಿ, ಮೆಷಿನ್ಗಂತೂ ಹಾಕೋದಕ್ಕೆ ಹೋಗೋದಿಲ್ಲ. ಮನೆ ಪ್ರೊಫೆಷನ್ ಎಲ್ಲನೂ ಮ್ಯಾನೇಜ್ ಮಾಡ್ತಾ ಬ್ಯುಸಿಯಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾನು ನನ್ನ ಸ್ಕಿನ್ ಕೇರ್ ಕಡೆ ಗಮನ ಕೊಡೋದನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದೀನಿ. ಸೊ ಡಾಕ್ಟರ್ ಹತ್ರ ಹೋಗಬೇಕು ಅಥವಾ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಳ್ಳೋ ಕೂಡ ಚಾನ್ಸಸ್ ಇದೆ. ಮನೇಲೇ ಕೂತ್ಕೊಂಡು ಆರಾಮಾಗೆ ಡಾಕ್ಟರ್ ಕನ್ಸಲ್ಟೆನ್ಸಿನ ಪಡ್ಕೋಬೇಕಂದ್ರೆ ನಾನು ಇವತ್ತು ಬಳಸ್ತಾ ಇರೋದು ಕ್ಯೂರ್ ಸ್ಕಿನ್ ಅವರ ಪ್ರಾಡಕ್ಟ್ಸ್.
ಕ್ಯೂರ್ ಸ್ಕಿನ್ ಒಂದು ಡರ್ಮಟಾಲಜಿಸ್ಟ್ ಆ್ಯಂಡ್ ಡಾಕ್ಟರ್ ಬೇಸ್ಡ್ ಆ್ಯಪ್ ಇರುತ್ತೆ. ಮನೆಯಿಂದನೇ ಕೂತ್ಕೊಂಡು ನಿಮ್ಮ ಹೇರ್, ಸ್ಕಿನ್, ಫೇಸ್ ಯಾವುದೇ ಇಶ್ಯೂಸ್ ಇದ್ರೂ ನೀವು ಮನೆಯಿಂದನೇ ರಿಸಾಲ್ವ್ ಮಾಡ್ಕೋಬೋದು. ಎವ್ರಿ 20 ಡೇಸ್ಗೆ ಡಾಕ್ಟರ್ ಫಾಲೋ ಅಪ್ ಇರುತ್ತೆ ಆ್ಯಂಡ್ ಫಾಲೋ ಅಪ್ ಮಾಡೋ ಪ್ರತಿ ಸಾರಿ ನಿಮಗೆ ಕನ್ಸಲ್ಟೆನ್ಸಿ ಚಾರ್ಜಸ್ ಅದು ಖಂಡಿತವಾಗ್ಲೂ ಇರೋದಿಲ್ಲ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ನಿಮ್ಮ ಸ್ಕಿನ್ ಮೇಲೆ ಅಥವಾ ಪ್ರಾಡಕ್ಟ್ ಯೂಸೇಜ್ ಮೇಲೆ ನೀವು ಡೈರೆಕ್ಟಾಗಿ ಡಾಕ್ಟರ್ ಜೊತೆ ಚಾಟ್ ಕೂಡ ಮಾಡ್ಬೋದು. ಆಲ್ಮೋಸ್ಟ್ 98% ಪೀಪಲ್ ಇದನ್ನು ಯೂಸ್ ಮಾಡಿದ್ದಾರೆ ಆ್ಯಂಡ್ 3 ವೀಕ್ಸಲ್ಲೇ ರಿಸಲ್ಟ್ನ ಪಡ್ಕೊಂಡಿದ್ದಾರೆ. ನಾನು ಈ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ಲೇಟ್ ಆಗಿರೋದಕ್ಕೆ ಕಾರಣ ಇದೆ ಆ್ಯಪ್ ಅಂತ ಹೇಳ್ಬೋದು. ಒಂದು ವಾರ ನಾನು ಕಂಪ್ಲೀಟಾಗಿ ಎಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಒಂದು ವಾರದಲ್ಲಿ ಬೆಟರ್ ಅಂತ ಅನಿಸ್ತದೆ ನನ್ನ ಸ್ಕಿನ್. ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಇಲ್ಲ. ಟೆಸ್ಟ್ ಮಾಡಿ ನಾನು ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಕ್ಯೂರ್ ಸ್ಕಿನ್ ಆ್ಯಪ್ನ ನೀವು ಗೂಗಲ್ ಸ್ಟೋರ್ ಅಥವಾ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಪ್ ಇಸ್ ಯೂಸರ್ ಫ್ರೆಂಡ್ಲಿ. ಆರಾಮಾಗೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ನೀವು ಅಲ್ಲಿ ಟೈಪ್ ಮಾಡಿ ಅವ್ರಿಗೆ ಹೇಳಿದ್ರೆ ಅವರು ಅದಕ್ಕೆ ತಕ್ಕಂಗೆ ನಮಗೆ ಕಸ್ಟಮೈಸ್ ಕಿಟ್ನ ಪ್ರೊವೈಡ್ ಮಾಡ್ತಾರೆ. ನಮ್ಮ ಫೇಸ್ನ ಅನಲೈಸ್ ಮಾಡ್ತಾರೆ. ನಮ್ಮ ಪಿಕ್ಚರ್ ತೊಗೊಂಡು ಏನೇನು ಇಶ್ಯೂಸ್ ಇದೆ ಅಂತ ನಮಗೆ ಗೊತ್ತಿರಲ್ಲ, ಅಷ್ಟೆಲ್ಲ ಇಶ್ಯೂಸ್ ಇರುತ್ತೆ ಆ್ಯಕ್ಚುಲಿ ಫೇಸಲ್ಲಿ. ಸೊ ಅದನ್ನೆಲ್ಲ ಅವರು ಅನಲೈಸ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ನ ರೆಕಮೆಂಡ್ ಕೂಡ ಮಾಡ್ತಾರೆ. ಇಷ್ಟು ದಿನ ನಾನು ಫೋಮ್ ಬೇಸ್ಡ್ ಕ್ಲೆನ್ಸರ್ನ ಯೂಸ್ ಮಾಡ್ತಿದ್ದೆ. ಬಟ್ ಕ್ಯೂರ್ ಸ್ಕಿನ್ ಆ್ಯಪ್ ಮೂಲಕ ನನಗೆ ಗೊತ್ತಾಗಿದ್ದು ನನ್ನ ಫೇಸ್ಗೆ ಫೋಮ್ ಬೇಸ್ಡ್ ಕ್ಲೆನ್ಸರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ. ಸೊ ಈ ಥರ ಎಷ್ಟೊಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಅದು ನಿಮಗೆ ಅರ್ಥ ಆಗುತ್ತೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ. ಸ್ಕಿನ್ ಹೆಲ್ದಿಯಾಗಿರಬೇಕು ಅಂತಂದರೆ ನಾವು ತೊಗೊಳ್ಳೋ ಆಹಾರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಸಣ್ಣ ಡಯಟ್ ಚಾರ್ಟ್ನ ಪ್ರೊವೈಡ್ ಮಾಡಿರ್ತಾರೆ. ಯಾವ ಫುಡ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅನ್ನೋದು ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ಏನೇನು ಮಾಡ್ಕೋಬೇಕು ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಹೈಡ್ರೇಟೆಡ್ ಆಗಿರಬೇಕು, ಪಿಲೋ ಕವರ್ಸ್ನ ಚೇಂಜ್ ಮಾಡ್ತಾ ಇರಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದು ಬೇಸಿಕ್ ಥಿಂಗ್ಸ್ನ ಎಷ್ಟೋ ಸಾರಿ ಮರ್ತೋಗಿರ್ತೀವಿ, ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಆ್ಯಂಡ್ ನನ್ನ ಕೂಪನ್ ಕೋಡ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನು ನೀವು ಬಳಸ್ಕೊಂಡ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಡೂ ಗಿವ್ ಇಟ್ ಅ ಟ್ರೈ ಆ್ಯಂಡ್ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಸೋಯಾ ಟಿಕ್ಕಿನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದೇ ಫಿಲ್ಲಿಂಗ್ ಎಕ್ಸಸ್ ಆಗಿ ಮಾಡಿಟ್ಕೊಂಡಿದ್ದೆ. ಸಂಡೇ ಯೂಸ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅದೇ ಸೋಯಾ ಟಿಕ್ಕಿನ ಬಳಸ್ಕೊಂಡು ಇವತ್ತು ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡ್ಕೊತೀನಿ. ಆ್ಯಸ್ ಯೂಶುವಲ್ ಟಿಕ್ಕಿನ ಪ್ರಿಪೇರ್ ಮಾಡಿ ಸ್ಯಾಂಡ್ವಿಚ್ ಬ್ರೆಡ್ಗೆ ಅಥವಾ ನಾನು ಬಳಸ್ಕೊಂಡಿರೋದು ವೀಟ್ ಬ್ರೆಡ್ಗೆ ಗ್ರೀನ್ ಚಟ್ನಿನ ಸ್ಪ್ರೆಡ್ ಮಾಡಿ ಆ ಟಿಕ್ಕಿನ ಮಧ್ಯದಲ್ಲಿಟ್ಟು ಜಸ್ಟ್ ಸಿಂಪಲ್ಲಾಗೆ ತವ ಮೇಲೆ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಸಂಡೇ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ವೆರಿ ಕ್ವಿಕ್, ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸ್ಯಾಂಡ್ವಿಚ್ ರೆಡಿ ಆಯಿತು. ಸೊ ನೀವು ಸೋಯಾ ಟಿಕ್ಕಿನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವೆಜಿಟೇಬಲ್ ರೀಸ್ಟಾಕ್. ಯೂಶುವಲ್ ಆಗಿ ನಾನು ಶಾರ್ಟ್ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನಾನು ಸಂಡೇಸ್ ವೆಜಿಟೇಬಲ್ ರೀಸ್ಟಾಕ್ ಆ್ಯಂಡ್ ಮೀಲ್ ಪ್ರೆಪ್ನ ಮಾಡ್ಕೊತೀನಿ. ಇದು ನನಗೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಆಗಿರುತ್ತೆ. ಆಲ್ಮೋಸ್ಟ್ 1.5 hours 2 hours ಕೂಡ ಹಿಡಿಯುತ್ತೆ. ಬಟ್ ಆ ಟೈಮ್ನ ಕಂಪ್ಲೀಟಾಗಿ ನಾನು ಸ್ಪೆಂಡ್ ಮಾಡ್ತೀನಿ. ಕಾರಣ ಒಂದೇ, ವಾರ ಪೂರ್ತಿ ನಾನು ಹೋಮ್ ಮೇಡ್ ಹೆಲ್ದಿ ಮೀಲ್ಸ್ ತಿನ್ಬೋದು ಅನ್ನೋದೊಂದು ರೀಸನ್ ಆಗಿರುತ್ತೆ. ಏನಾದರೂ ಒಂದು ಬೇಕು ಅಂತಂದರೆ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಸೊ ಯೂಶುವಲಾಗಿ ಹಾಡನ್ನ ಕೇಳ್ತಾ ನಾನು ಈ ಕೆಲಸನ ಮಾಡ್ಕೊತೀನಿ. ಯೂಶುವಲಾಗಿ ನಾನು ಮೀಲ್ ಪ್ಲ್ಯಾನ್ನ ಮಾಡಿಟ್ಕೊಂಡು ನಂತರ ತರಕಾರಿಗಳನ್ನ ತೊಗೊಬರ್ತೀನಿ. ಬಟ್ ಈ ಸರಿ ತರಕಾರಿಗಳು ಆಲ್ರೆಡಿ ಸ್ಟಾಕ್ ಆಗಿತ್ತು. ಸೊ ಅದನ್ನ ಎಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಾನು ಮೀಲ್ ಪ್ಲ್ಯಾನ್ನ ಮಾಡ್ಕೊತಾ ಇದ್ದೀನಿ. ಈ ಬಟಾಣಿ ಬಿಡಿಸ್ಕೊಳ್ಳೋದು ಅಥವಾ ಶುಂಠಿ, ಬೆಳ್ಳುಳ್ಳಿ, ತೆಂಗಿನ ತುರಿನ ಪ್ರಿಪೇರ್ ಮಾಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಯುವಂಥ ಕೆಲಸ. ಈ ಥರ ಬಿಡಿಸಿರೋ ಪ್ಯಾಕೆಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಫ್ರೆಶ್ ಆಗಿದೆ ತರಕಾರಿ ಅಂತ ಅಂದಾಗ ಖಂಡಿತವಾಗ್ಲೂ ತೊಗೊಬರ್ತೀನಿ. ಇಟ್ ಜಸ್ಟ್ ಸೇವ್ಸ್ ಟೈಮ್ ಅಷ್ಟೇ. ಮಳೆಗಾಲ ಶುರುವಾಯಿತು. ಸೊ ಇಮ್ಯುನಿಟಿ ಕ್ಯೂಬ್ಸ್ ಆ್ಯಂಡ್ ಅದ್ರ ಜೊತೆ ಬೀಟ್ರೂಟ್ ಕ್ಯೂಬ್ಸ್ ಏನಿರುತ್ತೆ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಮ್ಯುನಿಟಿ ಕ್ಯೂಬ್ಸ್ಗೆ ಬೆಟ್ಟದ ನೆಲ್ಲಿಕಾಯಿ, ಶುಂಠಿ ಆ್ಯಂಡ್ ಅರಿಶಿನ ಇಷ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೀಟ್ರೂಟ್ ಕ್ಯೂಬ್ಸ್ಗೆ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಇವೆರಡನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಪಲ್ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಶುಂಠಿ ಆ್ಯಂಡ್ ಅರಿಶಿನ ಇವೆರಡನ್ನೂ ನಾನು ನೀರಲ್ಲಿ ನೆನೆಸಿ ಅದಾದ ನಂತರ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ ಏನಿರುತ್ತೆ ಅದರ ಬೀಜ ಎಲ್ಲ ತೆಗೆದು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ.
ಜ್ಯೂಸರಲ್ಲಿ ಕಟ್ ಮಾಡ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಇಮ್ಯುನಿಟಿ ಶಾರ್ಟ್ಸ್ಗೆ ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಅರಿಶಿನ ಇದೆಲ್ಲದರ ಜೊತೆಗೆ ಒಂದು ಸ್ವಲ್ಪ ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈನ್ ಮಾಡಿದಾಗ ಈ ಫೈಬರ್ ರೆಸಿಡ್ಯೂ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಬೇಕಂದರೆ ನೀವು ಹೇರ್ ಪ್ಯಾಕಾಗೆ ಫೇಸ್ ಪ್ಯಾಕಾಗೆ ಕೂಡ ಬಳಸ್ಕೋಬೋದು. 2 ವೀಕ್ಸ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರನೇ ಚಿಕ್ಕದಾಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡಿರುವಂಥ ಜ್ಯೂಸ್ನೆಲ್ಲ ಐಸ್ ಕ್ಯೂಬ್ ಟ್ರೇಗೆ ಶಿಫ್ಟ್ ಮಾಡಿ ಎವ್ರಿ ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲಿ 2 ಕ್ಯೂಬ್ನ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. 2ರಲ್ಲಿ ನನಗೆ ಆಮ್ಲ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಅದ್ರ ಮೇಲೆ ಪುದೀನ ಕೂಡ ಆ್ಯಡ್ ಮಾಡಿ ಫ್ರೀಸ್ ಮಾಡ್ಕೊಂಡಿದ್ದೀನಿ. ಸೊ ಡೂ ಗಿವ್ ಇಟ್ ಅ ಟ್ರೈ. ವೆಜಿಟೇಬಲ್ ರೀಸ್ಟಾಕ್ ಮುಗೀತು. ಈಗ ಗ್ರಾಸರಿ ರೀಫಿಲ್ ಮಾಡ್ಕೊತೀನಿ. ವಾರಕ್ಕೆ ಮೀಲ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದ್ರ ಪ್ರಕಾರ ಎಲ್ಲ ಐಟಮ್ಸ್ ಇದೆಯೋ ಇಲ್ವೋ ಅಂತ ಒಂದು ಸಾರಿ ರೀಚೆಕ್ ಮಾಡಿಕೊಂಡು ಇಲ್ಲೇ ಇರೋ ಐಟಮ್ಸ್ನೆಲ್ಲ ಮತ್ತೆ ತರಿಸ್ಕೊಂಡು ಅದರ ಬಾಟಲ್ಸ್ಗೆಲ್ಲನೂ ರೀಫಿಲ್ ಮಾಡ್ಕೊತೀನಿ. ಅಥವಾ ಕೆಲವೊಂದು ಪ್ಯಾಕೆಟ್ಸ್ ಈ ಥರ ತಂದಿಟ್ಟಿದ್ರೆ ಅದನ್ನೆಲ್ಲ ಅದರ ಬಾಟಲ್ಸ್ಗೆ ಶಿಫ್ಟ್ ಮಾಡಿ ಎಲ್ಲನೂ ರೆಡಿ ಮಾಡ್ಕೊತೀನಿ. ಸೊ ಐ ಆಮ್ ಪ್ರೆಪಿಂಗ್ ಅಪ್ ಫಾರ್ ದ ವೀಕ್. ಮಕ್ಕಳಿಗೆ ಬೆಟ್ಟದ ನೆಲ್ಲಿಕಾಯಿ ತಿನ್ನಿಸ್ಬೇಕು ಅಂತಂದರೆ ಈ ಡ್ರೈ ಫ್ರೂಟ್ ಹೌಸಿಂದ ಆಮ್ಲ ಪೆಪ್ಪರ್ನ ತರಿಸ್ಕೊಂಡು ಟ್ರೈ ಮಾಡಿ. ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬಾ ಈಸಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದನ್ನು. ಬೆಳಗ್ಗೆ ಹೊತ್ತು ಬೇಗ ತಿಂಡಿ ಮಾಡ್ಕೋಬೇಕಾದ್ರೆ ಒಂದು ಡಬ್ಬಿಯಲ್ಲಿ ಏನಾರ ಇಂಗ್ರೀಡಿಯೆಂಟ್ ಖಾಲಿ ಆಗಿಬಿಟ್ರೆ ಅದನ್ನು ಮತ್ತೆ ರೀಫಿಲ್ ಮಾಡಿ ಮತ್ತೆ ಅಡುಗೆನ ರೆಸ್ಯೂಮ್ ಮಾಡೋದು ತುಂಬಾ ಕಷ್ಟ. ಈ ಥರ ರೀಫಿಲ್ಲಿಂಗ್ ಇಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಮೀ. ನೆಕ್ಸ್ಟ್ ವೀಕ್ಗೆ ಏನೇನು ಬೇಕೋ ಮನೇಲಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಪ್ರೊಫೆಷನ್ ಕಡೆ ಗಮನ ಕೊಡೋಣ. ನಾನಿರೋ ಪ್ರೊಫೆಷನ್ಗೆ 1 ವಾರಕ್ಕೆ ಅಟ್ಲೀಸ್ಟ್ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬ್ಲ್ಯಾಂಕಾಗಂತೂ ಹೋಗೋದಕ್ಕಾಗೋದಿಲ್ಲ. ಬಫರ್ ಕ್ಲಾಸಸ್ ಆಗಲಿ ಅಥವಾ ಸಬ್ಸ್ಟಿಟ್ಯೂಷನ್ ಕ್ಲಾಸಸ್ ಆಗಲಿ ಅಥವಾ ನನ್ನದೇ ಓನ್ ಕ್ಲಾಸಸ್ಗೆ ನಾನು ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸೊ ಯೂಶ್ವಲಾಗಿ ನನ್ನ ಸಂಡೇಸ್ ಇದಕ್ಕೆ ಅಂತಲೇ ನಾನು ಡೆಡಿಕೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದ್ರ ಜೊತೆಗೆ ಡಿಜಿಟಲ್ ಡಿಟಾಕ್ಸ್ನ ಮಾಡ್ಕೊತೀನಿ. ಫೋನಲ್ಲಿ ಎಕ್ಸೆಸಿವ್ ವೀಡಿಯೋಸ್ ಫೋಟೋಸ್ ಎಲ್ಲ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊತೀನಿ. ನನ್ನ ಲ್ಯಾಪ್ಟಾಪಲ್ಲಿ ಏನಾದರೂ ಎಕ್ಸೆಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಆ್ಯಸ್ ಯೂಶ್ವಲ್ ನನ್ನ ಮೀಲ್ ಪ್ಲ್ಯಾನ್ ಕೂಡ ನಾನು ಲ್ಯಾಪ್ಟಾಪಲ್ಲೇ ಮಾಡ್ಕೊತೀನಿ. ಡಿಜಿಟಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಡಿಜಿಟಲಿ ಪ್ರಿಪೇರ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಲಾಸ್ಟ್ ಟಾಸ್ಕ್ ಆಫ್ ಸಂಡೇ ಸೆಲ್ಫ್ ಕೇರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ತುಂಬ ಬ್ಯುಸಿಯಾಗಿರೋದ್ರಿಂದ ಸಾಕಷ್ಟು ದಿನಗಳು ನಾನು ಇದನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದ್ದೀನಿ. ಬಟ್ ಇದ್ರ ಕಡೆ ಈಗ ಒಂದು ಸಣ್ಣ ಹೆಜ್ಜೆ ಇಡ್ತಾನೂ ಬಂದಿದ್ದೀನಿ. ಆದಷ್ಟು ಸೆಲ್ಫ್ ಕೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸಂಡೇಸ್ ಯೂಶ್ವಲಾಗಿ ಇದಕ್ಕೆ ಡೆಡಿಕೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಕೂಡ ಮಾಡಿದ್ದೀನಿ. ಯಾವ ಥರ ಆದರೂ ಸೆಲ್ಫ್ ಕೇರ್ ಮಾಡ್ಕೋಬೋದು ನೀವು. ಹೇರ್ ಪ್ಯಾಕ್, ಫೇಸ್ ಪ್ಯಾಕ್ ಅಥವಾ ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೋಬೋದು. ಯು ಕ್ಯಾನ್ ವಾಚ್ ಅ ಮೂವಿ, ಯು ಕ್ಯಾನ್ ರಿಲ್ಯಾಕ್ಸ್, ಯು ಕ್ಯಾನ್ ಸ್ಲೀಪ್ ಆಲ್ಸೋ. ಯಾವುದನ್ನಾದರೂ ನೀವು ಸೆಲ್ಫ್ ಕೇರಾಗೆ ಕನ್ಸಿಡರ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಯಾವುದು ನೆಮ್ಮದಿ ಅಂತ ಅನಿಸುತ್ತೆ ಅಥವಾ ಖುಷಿ ಕೊಡುತ್ತೋ ಆ ಟಾಸ್ಕ್ನ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಫೈನಲಿ ಕಂಪ್ಲೀಟ್ಲಿ ರೀಚಾರ್ಜ್, ರೀಸೆಟ್ ಆ್ಯಂಡ್ ರಿಲ್ಯಾಕ್ಸ್ ಆಗಿದ್ದೀನಿ. ನೆಕ್ಸ್ಟ್ ವೀಕ್ಗೆ ಬರೋವಂಥ ವಾರ ಆಲ್ಮೋಸ್ಟ್ ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂತ ಅಂದ್ಕೊಳ್ತಾ ಈ ಸಂಡೇನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಎಲ್ಲೋ ಒಂದು ಕಡೆ ನಿಮ್ಗೆ ಮೋಟಿವೇಟ್ ಆಗುತ್ತೆ ಅಥವಾ ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.